ಪೂಜ್ಯ ಶ್ರೀಪಾದಂಗಳವರೇ, ಶ್ರೀಕೃಷ್ಣನ ಸನ್ನಿಧಿಯಲ್ಲಿ ಶ್ರೀಪಾದಂಗಳವರ ಕೈಯಿಂದ ಗೌರವ ಸ್ವೀಕರಿಸಲಿರುವಂತಹ ಮಂಗಲಂಪಲ್ಲಿ ಮುರಳೀಕೃಷ್ಣ ಅವರೇ ಮತ್ತು ಶ್ರೀಯುತ ವಿಠಲರಾಮಮೂರ್ತಿ ಅವರೇ, ಸ್ನೇಹಿತರೆ, ಮೊದಲಾಗಿ ಎಲ್ಲ ಸಂಗೀತ ಪ್ರೇಮಿಗಳ ಪರವಾಗಿ ಶ್ರೀಯುತ ಮಂಗಲಂಪಲ್ಲಿ ಮುರಳೀಕೃಷ್ಣ ಅವರಿಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಮೊದಲಾಗಿ ಸಲ್ಲಿಸಿಬಿಡ್ತೇನೆ. ವಿಶ್ವ ಸಂಗೀತ ಕ್ಷೇತ್ರದಲ್ಲಿ ಸಾಕಷ್ಟು ಮಂದಿ ಶ್ರೇಷ್ಠ ಪ್ರತಿಭಾವಂತರಿದ್ದಾರೆ, ಬಾಲ ಪ್ರತಿಭಾವಂತರಿದ್ದಾರೆ. ಇದು ನಮಗೆಲ್ಲ ಗೊತ್ತು. ಮೊಜಾರ್ಟ್ ಇರ್ಬೋದು, ಬಿಥೋವೆನ್ ಇರ್ಬೋದು, ಪಗಾನಿನ್ ಇರ್ಬೋದು, ಯಹೂದಿ ಮೆನುಹಿನ್ ಇರ್ಬೋದು. ಇವರೆಲ್ಲ ಮಹಾನ್ ಬಾಲ ಪ್ರತಿಭಾವಂತರು ಮಾತ್ರವಲ್ಲ, ಪಾಶ್ಚಾತ್ಯ ಸಂಗೀತಕ್ಕೆ ದಿಕ್ಸೂಚಿಯಾಗಿ ನಿಂತವರು. ನಮ್ಮಲ್ಲಿ ಕೂಡ ಅನೇಕ ಬಾಲ ಪ್ರತಿಭಾವಂತರಿದ್ದಾರೆ. ಕುಮಾರ ಗಂಧರ್ವ ಇರ್ಬೋದು, ಜಾಕೀರ್ ಹುಸೇನ್ ಇರ್ಬೋದು, ಫ್ಲೂಟ್ ಮಾಲಿ ಇರಬಹುದು, ರವಿಕಿರಣ್ ಇರಬಹುದು, ಅಥವಾ ನಮ್ಮೆದುರಿರುವಂತಹ ಶ್ರೀಯುತ ಅಭಿಷೇಕ್ ರಘುರಾಮ್ ಇರಬಹುದು. ಇವರೆಲ್ಲರೂ ಬಾಲ ಪ್ರತಿಭಾವಂತರೇ. ಆದರೆ ಈ ಪ್ರತಿಭೆ ತನ್ನ ಹೆಸರಿಗೆ ಒಂದು ವಿಶೇಷಣವಾಗಿ ಸೇರಿಕೊಂಡದ್ದು ಇವರಿಗೆ ಮಾತ್ರ. 6 ವರ್ಷದ ಬಾಲಕರಿದ್ದಾಗ ಇವರು ಮಾಡಿದ ಒಂದು ಕಚೇರಿ ಕೇಳಿ ತುಂಬ ಭಾವುಕರಾದಂತಹ ಆಂಧ್ರದ ಸುಪ್ರಸಿದ್ಧ ಹರಿಕಥಾ ವಿದ್ವಾಂಸರು, ನಿಜಾರ್ಥದಲ್ಲಿ ನೀನೊಬ್ಬ ಬಾಲ ಪ್ರತಿಭೆ ಆದ ಕಾರಣ ಇನ್ನು ಮುಂದೆ ನೀನು ಬಾಲ ಮುರಳೀಕೃಷ್ಣ ಅಂತ ಹೇಳಿ ಹರಸಿದರು. ನಾನು ಕೂಡ ಇನ್ನು ಮುಂದೆ ಇವರನ್ನ ಬಾಲ ಮುರಳೀಕೃಷ್ಣ ಅಂತಲೇ ಕರೀತೇವೆ. ವಿಶೇಷ ಒಂದು ವಿಚಾರ ಅಂತ ಹೇಳಿದರೆ, ಬಾಲ ಪ್ರತಿಭೆಗಳಾಯಿತು, ಅದ್ಭುತ ಪ್ರತಿಭೆಗಳಾಯಿತು, ಸಂಗೀತ ಕ್ಷೇತ್ರದಲ್ಲಿ ಪವಾಡ ಸದೃಶ ಸಾಧನೆ ಮಾಡಿದ ಒಬ್ಬಾತ ವ್ಯಕ್ತಿ ಇದ್ದಾನೆಯೋ ಅನ್ನೋ ಪ್ರಶ್ನೆ ಬಂದರೆ ಇದ್ದಾರೆ. ಸಂಗೀತ ಕ್ಷೇತ್ರದಲ್ಲಿ ಈ ಶತಮಾನದಲ್ಲಿ ಪವಾಡ ಪುರುಷ ಅನ್ನಬಹುದಾದ ಏಕಮಾತ್ರ ವ್ಯಕ್ತಿ ಅಂದರೆ ಡಾಕ್ಟರ್ ಮಂಗಲಂಪಲ್ಲಿ ಬಾಲಮುರಳೀಕೃಷ್ಣ. ಇವರಿಗೆ ಪಾಶುಪರತಿ ರಾಮಕೃಷ್ಣಯ್ಯ ಪಂತರು ಅವರಿಂದ ಸಂಗೀತ ಶಿಕ್ಷಣ ಆಯಿತು. ನಿಜಕ್ಕೂ ಬಾಲಮುರಳಿ ಅವರಿಗೆ ಶಿಕ್ಷಣ ಅನ್ನುವುದು ಒಂದು ನಿಮಿತ್ತ ಮಾತ್ರ, ಯಾಕಂದರೆ ಅವರು ಸಂಗೀತವೇ ಆಗಿದ್ದಾರೆ. ಇದನ್ನು ನಾನು ಹೈಪರ್ಬೋಲ್ ಆಗಿ ಹೇಳ್ತಾ ಇಲ್ಲ, ವಾಸ್ತವವಾಗಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ 15 ವರ್ಷ ಆಗಬೇಕಿದ್ರೆ 72 ಮೇಳಕರ ತರಾಗಗಳಲ್ಲಿ ಕೃತಿ ರಚಿಸಬೇಕಿದ್ರೆ ಮೊದಲಾಗಿ 72 ಮೇಳಕರ ತರಾಗಗಳ ಸ್ವರ ಗೊತ್ತಿರಬೇಕು. ಎರಡನೇದಾಗಿ ಆ ರಾಗ ಸ್ವರೂಪ ಗೊತ್ತಿರಬೇಕು, ಸಂಚಾರ ಗೊತ್ತಿರಬೇಕು, ಪ್ರಯೋಗ ಸಾಧ್ಯತೆ ಗೊತ್ತಿರಬೇಕು ಆ 72 ರಾಗಗಳದ್ದು. ಅದರ ಮೇಲೆ ಸಾಹಿತ್ಯ ರಚನೆ ಮಾಡಬೇಕಿದ್ರೆ ಭಾಷಾ ಸಾಮರ್ಥ್ಯ ಇರಬೇಕು, ಸಾಹಿತ್ಯದ ಪರಿಚಯ ಇರಬೇಕು, ಮಾತ್ರ ಅಲ್ಲ ಗೇಯ ರಚನೆಯ ಸ್ವರೂಪ ಗೊತ್ತಿರಬೇಕು. ಇವು ಇಷ್ಟನ್ನು ಕೂಡ ಈ ಪ್ರಾಯದಲ್ಲಿ ಗಳಿಸಿಕೊಳ್ಬೇಕಿದ್ರೆ ಇದು ಯಾವ ಶಿಕ್ಷಣದಿಂದ ಅಲ್ಲ. ಅದಕ್ಕೆ ನಾನು ಹೇಳಿದ್ದು ಅವರು ಸಂಗೀತವೇ ಆಗಿದ್ದಾರೆ. ಅವರ ಶಾರೀರ ಕೇಳಿದ್ರೆ ಗೊತ್ತಾಗಬಹುದು, ಅದು ದೈವಿಕವಾದಂಥ ಒಂದು ಶಾರೀರ ಅಂತ ಹೇಳ್ಕೊಂಡು. ಯಾವ ಸ್ಥಾಯೇ ಇರಲಿ, ಮಂದ್ರ ಮಧ್ಯ ತಾರ ಯಾವ ಸ್ಥಾಯೇ ಇರಲಿ, ಅದು ಅದರ ಒಂದು ಅನುರಣಿಸುವಂಥ ಒಂದು ಶಕ್ತಿ, ಅದರ ಒಂದು ಟಿಂಬರ್ ನಾವು ಏನು ಹೇಳ್ತೇವೋ ಅದು ಅದ್ಭುತವಾದದ್ದು, ನಿಜಕ್ಕೂ ಅದ್ಭುತವಾದದ್ದು. 1960ರಲ್ಲಿ ಒಮ್ಮೆ ರೇಡಿಯೋದಲ್ಲಿ, ಆಗ ಮದ್ರಾಸ್ ರೇಡಿಯೋದನ್ನ ನಾವು ಶಾರ್ಟ್ ವೇವ್ ಅಲ್ಲಿ ಕೇಳುವುದು, ಒಮ್ಮೆ ಕೇಳ್ತದೆ ಒಮ್ಮೆ ಕೇಳುವುದಿಲ್ಲ, ಹೀಗೆಲ್ಲ ಆಗ್ತದೆ ಅದು. ಅದರಲ್ಲಿ ಬಾಲಮುರಳಿ ಅವರ ಮೊದಲನೇ ಒಂದು ಕಚೇರಿ ಕೇಳಿದಾಗ ನನಗೆ ಅತ್ಯಂತ ಆಶ್ಚರ್ಯ ಆಗಿತ್ತು. ಇಟ್ ವಾಸ್ ಸ್ಪೆಲ್ ಬೌಂಡಿಂಗ್. ಐ ವಾಸ್ ಅಂಡರ್ ಎ ಸ್ಪೆಲ್ ಫ್ರಮ್ ದ್ಯಾಟ್ ಆನ್ವರ್ಡ್ಸ್. ಯಾರು ಈ ಮಹಾತ್ಮ? ಅಲ್ಲಿವರೆಗೆ ಆ ಥರದ ಕಚೇರಿ ನಾನು ಕೇಳಿಸಿದ್ದಿಲ್ಲ. ಅದದು ಪ್ರತ್ಯೇಕವಾದಂಥ ಒಂದು ಕಚೇರಿ. ಈ ಬಾಲಮುರಳಿ ಕೃಷ್ಣ ಅಂದ್ರೆ ಯಾರು? ಒಂದು ರೀತಿಯ ನಿರಂತರವಾದ ಒಂದು ಹಾಂಟಿಂಗ್, ಅದು ನನ್ನ ಕಾಡ್ತಾ ಇತ್ತು. ಆಮೇಲೆ ಅಷ್ಟರಲ್ಲಿ ಧರ್ಮಸ್ಥಳದಲ್ಲಿ ಲಕ್ಷದೀಪೋತ್ಸವಕ್ಕೆ ಬಾಲಮುರಳಿಯವರ ಕಚೇರಿ ನಿರ್ಧಾರ ಆಯಿತು. ಆ ಕ್ಷಣ ನಾವು 4 ಮಂದಿ ಕೂತ್ಕೊಂಡು ನಿರ್ಧಾರ ಮಾಡಿದೆವು, ಇದಕ್ಕೆ ಹೋಗೇ ಬಿಡೋದು ಈ ಕಚೇರಿಗೆ. ಹಾಗೆ ಕಾಸರಗೋಡಿನಿಂದ ಕಷ್ಟಪಟ್ಟು ರೈಲು ಬಂಡಿ ಗಾಡಿ ಹತ್ತಿ ಧರ್ಮಸ್ಥಳಕ್ಕೆ ಹೋದೆವು. ಸಂಜೆ ಆಯಿತು, ರಾತ್ರಿ ಗುಸು ಕೇಳಿ ಬಂತು, ಬಾಲಮುರಳಿಯವರು ಬರುವುದಿಲ್ಲ ಇವತ್ತು ಅಂತ ಹೇಳ್ಕೊಂಡು. ನಮ್ಮ ಜೀವವೇ ಹಾರಿ ಹೋಯ್ತು. ಇಷ್ಟು ಕಷ್ಟಪಟ್ಟು ಬಂದಿದ್ದೇವೆ, ಬಾಲಮುರಳಿಯವರು ಬರಲಿಲ್ಲ ಅಂದ್ರೆ ಏನು ಅದಕ್ಕೆ?
ಇದು ಗಾಳಿ ಸುದ್ದಿ ಇರ್ಬೋದು ಅಂತ ಆದಾಗ 8 ಗಂಟೆಗೆ ಅಧಿಕೃತ ಪ್ರಕಟಣೆ ಆಯಿತು. ಇವತ್ತು ಕಮಲಾ ಕೈಲಾಸನಾಥನ್ ಹಾಡ್ತಾರೆ, ನಾಳೆ ಬಾಲಮುರಳಿಯವರು ಹಾಡ್ತಾರೆ ಅಂತ ಆಯ್ತು. ಬಂದವರು ಏನು ಮಾಡೋದು ಅಂತೂ ಹೇಗಾದ್ರೂ ಮಾಡಿ ಕಚೇರಿ ಕೇಳಿ ಇನ್ನೆಲ್ಲಿಗೆ ಹೋಗುವುದು. ಆಗ ಧರ್ಮಸ್ಥಳದಲ್ಲಿ 2 ಅತಿಥಿ ಗೃಹಗಳು, ರೂಮ್ ಇಲ್ಲ. ಮಧ್ಯರಾತ್ರಿ ಒಂದು ಗವರ್ಮೆಂಟ್ ಬಸ್ಸಲ್ಲಿ ಹೇಗಾದರೂ ಉಜಿರೆಗೆ ಬಂದಾಯ್ತು, ಬೆಳ್ತಂಗಡಿಗೆ ಬಂದಾಯ್ತು, ಅಲ್ಲಿಯೂ ರೂಮ್ ಇಲ್ಲ. ನಾವು ನಿಲ್ಬೇಕು. ನಾವು ನಿರ್ಧಾರ ಮಾಡಿಕೊಂಡು ಬಂದಾಯ್ತು, ಇನ್ನು ಬಾಲಮುರಳಿ ಕಚೇರಿ ಕೇಳದೆ ಹೋಗ್ಲಿಕ್ಕೆ ಇಲ್ಲ, ನಿಂತುಕೊಳ್ಳುವ. ಕೊನೆಗೊಬ್ಬ ಹೋಟೆಲ್ನವ ನಮ್ಮ ಮೇಲೆ ಕರುಣೆ ತೋರಿ, ನೋಡ ಬಾಲ್ಕಲ್ಲಿ ಹೋಗಿ ಬಿದ್ದುಕೊಳ್ಳಿ ನೀವು ಹೇಳಿದ್ರು ರಾತ್ರಿ. ಹಾಗೆ ಬಿದ್ದುಕೊಂಡು ಕಷ್ಟಪಟ್ಟು ಮರುದಿನ ಅವಧೂತರಾಗಿ ತಿರುಗಿ ಮತ್ತೆ 9 ಗಂಟೆವರೆಗೆ ಕಾದು ಇವರ ಕಚೇರಿಗೆ ನಾವು ಕೂತ್ಕೊಂಡೆವು. ಮುಂದಿನ 9 ಗಂಟೆಯಿಂದ 12:30 ಗಂಟೆಗಳ 3:30 ಗಂಟೆಗಳ ಕಾಲ ಅದು ನಡೆದದ್ದು. ಅದು ಗಂಧರ್ವ ಗಾನ, ಅದ್ಭುತವಾದಂಥ ಒಂದು ಗಾನ. ಈ ಒಬ್ಬ ಆದರ್ಶ ಗಾಯಕನಿಗೆ ಶಾರೀರದಲ್ಲಿ ಏನಿರಬೇಕು ಅದೆಲ್ಲೋ ಪ್ರಾಪ್ತವಾಗಿದೆ. ಈ ವಯಸ್ಸಲ್ಲೂ ಅವರಲ್ಲಿ ಇದೆ. ಇದು ಬಹಳ ಮುಖ್ಯವಾದದ್ದು. ಈ ವಯಸ್ಸಲ್ಲಿ ಇಟ್ಟುಕೊಂಡಿದ್ರೆ ಅದಕ್ಕೆ ದೈವಿಕ ಶಕ್ತಿ. ನಾನು ಇದನ್ನು ಹೇಳಿದ್ದು. ಗಮಕವೋ, ಸಂಚಾರ ಸಾಮರ್ಥ್ಯ